ಆತ್ಮೀಯ ವೀಕ್ಷಕ ಬಂಧುಗಳೇ ನಮಸ್ಕಾರ. ಓಕೆ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸುದ್ದಿಗಳ ವಿವರ. ಲಿಂಗಸೂರಿನಲ್ಲಿ BCM ಇಲಾಖೆಯ ವತಿಯಿಂದ ಡಿ ದೇವರಾಜ್ ಅರಸ್ ರವರ 109ನೇ ಜನ್ಮದಿನಾಚರಣೆ. ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ. ಹಿಂದುಳಿದವರ ಏಳಿಗೆ ಬಗೆಗೆ ಶ್ರಮಿಸಿದವರು ದೇವರಾಜ್ ಅರಸ್ ಎಂದು ಪುರಸಭೆಯ ಮ್ಯಾನೇಜರ್ ಹನುಮಂತ ಹೇಳಿದರು. ಡಿ ದೇವರಾಜ್ ಅರಸ್ರವರು 2 ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದ ಬಡವರ ಹಿಂದುಳಿದವರ ಬಗೆಗೆ ಅಪಾರ ಕಾಳಜಿ ವಹಿಸಿ ಅವರ ಏಳಿಗೆಯ ಬಗೆಗೆ ಶ್ರಮಿಸಿದ್ದು ಅಂತಹ ಮಹನೀಯರ ಜೀವನ ಆದರ್ಶಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕೆಂದು ಪುರಸಭೆಯ ವ್ಯವಸ್ಥಾಪಕ ಹನುಮಂತ ಹೇಳಿದರು. ಅವರು ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ BCM ಇಲಾಖೆ ವತಿಯಿಂದ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಅರಸ್ರವರು ಬಡವರ ಬಗ್ಗೆ ಹೆಚ್ಚು ಕಾಳಜಿ ಹೊಂದಿದ್ದು ಅವರ ಅಭಿವೃದ್ಧಿಗೆ ಶ್ರಮಿಸುತ್ತಾ ಗೇಣಿ ಶಾಸನ, ಅವನೂರು ವರದಿ ಜಾರಿ ಸೇರಿ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡು ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಹೆಸರು ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದು ಅವರ ದೂರದೃಷ್ಟಿ, ಬಡವರ ಬಗೆಗಿನ ಕಾಳಜಿ ವಿಚಾರಗಳು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳುವುದು ಸೂಕ್ತ. ಅಲ್ಲದೆ ನೀವು ಯಾವುದೇ ಸೆಲೆಬ್ರಿಟಿಗಳ ಅನುಸರಿಸದೆ ಸಮಾಜದಲ್ಲಿ ನೀವೇ ಒಂದು ಸೆಲೆಬ್ರಿಟಿಗಳಾಗಿ ಬೆಳೆಯಬೇಕು ಎಂದರು. ತಾಲೂಕಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ರಾಠೋಡ್ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ದೇವರಾಜ್ ಅರಸ್ರವರು ಬಡವರ ಬಗೆಗೆ ಅಪಾರ ಕಾಳಜಿ ಹೊಂದಿದ್ದು ಬಡವರ ಅಭಿವೃದ್ಧಿ ಮತ್ತು ಶಿಕ್ಷಣದ ಬೆಳವಣಿಗೆ ಹೆಚ್ಚು ಶ್ರಮಿಸಿದರು. ಅವರ ಜಯಂತಿಯನ್ನು ಆಚರಿಸುವುದು, ಅವರ ವಿಚಾರಗಳನ್ನು ಅರಿಯುವುದು ಸೂಕ್ತವಾಗಿದೆ ಎಂದರು. ಅಲ್ಲದೆ ತಾಲೂಕಿನಲ್ಲಿ BCM ಇಲಾಖೆಯ ಒಟ್ಟು 18 ವಸತಿ ನಿಲಯಗಳು ಇದ್ದು ಅದರಲ್ಲಿ 10 ಮೆಟ್ರಿಕ್ ಪೂರ್ವ ಹಾಗೂ 8 ಮೆಟ್ರಿಕ್ ನಂತರದ ವಸತಿ ನಿಲಯಗಳಿದ್ದು ಒಟ್ಟು 1756 ವಿದ್ಯಾರ್ಥಿಗಳು ಇದ್ದು ಇಲಾಖೆಯು ಅಲೆಮಾರಿ, ಅರೆ ಅಲೆಮಾರಿ ಸೇರಿದಂತೆ ಹಿಂದುಳಿದವರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದರು. ತಹಶೀಲ್ದಾರ್ ಶಂಶಾಲಂರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪೀಕಾರ್ಡ್ ಬ್ಯಾಂಕಿನ ಅಧ್ಯಕ್ಷರಾದ ಬಸನಗೌಡ ಮೇಟಿ, BCM ಇಲಾಖೆ ಮರಿಯಮ್ಮ, ವಾರ್ಡನ್ ಶರಣಪ್ಪ ಸಾಹುಕಾರ್ ಸೇರಿದಂತೆ ಇದ್ದರು. ಸದಾ ಓಕೆ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಧನ್ಯವಾದಗಳು.